ಸೊ ಯಾರ್ದು ದೃಷ್ಟಿ ನವಶಕ್ತಿ ಯುವಕರ ಬಳಗದ ಮೇಲೆ ಬೀಳದೆ ಇರಲಿ. ಹೊಡೆದಾಕೋ, ನಂಗೆ iPhone 16 ಕೊಡಿಸು, ಹೊಡೆದಾಕೋ ಆಯ್ತಾ? ಸೊ ಜೆ ಬಾಯ್ಸ್ ಅಣ್ಣಂದಿರೆಲ್ಲ ಗೊತ್ತಿದ್ದಾರಲ್ಲ, ಸೊ ನಿಮಗೆ ಫೇವ್ರೆಟ್ ಅಣ್ಣ ಯಾರು? ಪ್ರಮೋದಣ್ಣ, ರವಿ ಅಣ್ಣ, ಪ್ರಮೋದಣ್ಣ, ಮಹೇಶ್ ಅಣ್ಣ, ಚಂದಣ್ಣ, ಮಹೇಶ್ ಅಣ್ಣ. ನಂಗೆ ಎಲ್ಲರೂ ಇಷ್ಟ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ನಿಮ್ಮ ಹೆಸರು? ರಮೇಶ್. ಓಕೆ, ಸೊ ಈ ನವಶಕ್ತಿ ಯುವಕರ ಬಳಗದಲ್ಲಿ 21 ಇಯರ್ಸಿಂದ ಗಣೇಶನ ಕುಣಿಸ್ಕೊಂಡು ಬರ್ತಿದ್ದಾರಲ್ಲ, ಸೊ ನೀವು ಎಷ್ಟು ವರ್ಷದಿಂದ ಪಾಲ್ಗೊಂಡಿದ್ದೀರಾ? ನಾನು 20 ವರ್ಷದಿಂದನೂ ಇಲ್ಲಿದ್ದೀನಿ. ಓ, ಹಂಗಾದ್ರೆ ನೀವು ತುಂಬ ಹಿರಿಯರು. ನಮ್ಮ ಹೆಂಗೆ ಅಂತಂದರೆ ಇಲ್ಲಿಂದ 21 ವರ್ಷ ನವಶಕ್ತಿ ಯುವಕರ ಬಳಗ ಅಂದರೆ ಫಸ್ಟು ಈಗೇನಿದ್ರಲ್ಲ ಅನಿಲ್ ಇವರೆಲ್ಲ ಏನಿದ್ರು ಪಾಪ ಸಣ್ಣ ಹುಡುಗರು, ಅವರೆಲ್ಲ ಚಿಕ್ಕ ಹುಡುಗರು. ಆ ಟೈಮಲ್ಲಿ ಅವ್ರಿಗೇನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಅವಾಗ ಹೆಂಗೆ ಗಣಪತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಏನಂತ ಗೊತ್ತಾಗ್ತಿರಲಿಲ್ಲ. ಅವಾಗೆಲ್ಲ ನಾವೇ ನಿಂತು ಅವ್ರಿಗೆ ಎಂಕರೇಜ್ ಮಾಡಿ ಯಾವ ಥರ ಮಾಡಬೇಕು, ಪದ್ಧತಿ ಯಾವ ಥರ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ನಡ್ಕೊಂಬಂದರು. ಅದೇ ಥರ ನಡ್ಕೊಂಬಂದರು. ಇವತ್ತು ಅವರೇ ಸ್ವಂತವಾಗಿ ನಿಂತ್ಕೊಂಡು ನಡೆಸೋಷ್ಟು ಶಕ್ತಿವಂತರಾಗಿದ್ದಾರೆ. ಹಿಂಗೆ ಮುಂಬರುವ ದಿನ ಇನ್ನೂ ಜೋರಾಗಿ ಇನ್ನು ಹತ್ತತ್ರ ಇನ್ನೊಂದು 4 ವರ್ಷ ಹೋದರೆ 25 ವರ್ಷ ಸಿಲ್ವರ್ ಜೂಬ್ಲಿ ಬರ್ತಾಯಿದೆ. ಏನು ನವಶಕ್ತಿ ಯುವಕರ ಬಳಗ ಏನಿದೆ, ನವಶಕ್ತಿ ಯುವಕ ಬಳಗ ಬಂದು 21 ವರ್ಷ ಏನಿದೆ, 21 ವರ್ಷ ಈ ಭಾಳ ಹುಡುಗರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋಂಥದ್ದು. ಯಾಕಂದರೆ ಅವತ್ತು ಅವರಿಗೆ 100 ರೂಪಾಯಿ ಕಾಣಬೇಕಂದ್ರೂ ತುಂಬ ಕಷ್ಟ ಇತ್ತು ಪಾಪ ಹುಡುಗರಿಗೆ. ಆ ಟೈಮಲ್ಲೂ ಅವರು ಚಿಕ್ಕದಾಗೆ ಬೆಳ್ಕೊಂಡು ಈ ಎತ್ತರಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ನವಶಕ್ತಿ ಯುವಕರ ಬಳಗಲ್ಲಿ ಒಂದು ಥರ ಇದಿಲ್ಲ, ಎಲ್ಲ ಥರ ಬಳಗದವರು ಇದ್ದಾರೆ. ಅಂದರೆ ಎಲ್ಲ ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್, ನಮ್ಮ ಹಿಂದೂಗಳು ಎಲ್ಲ ಸೇರಿ ಮಾಡೋಂಥ ಹಬ್ಬ ಇದು. ಊರೆಲ್ಲ ಸೇರ್ಕೊಂಡು ಜೊತೆಗೆ ಮಾಡ್ತಾರೆ. ಇಡೀ ಹುಣಸಮಾನಹಳ್ಳಿಯಲ್ಲಿ ನಗರ ಏನು ನಮ್ಮ ಪುರಸಭೆ ಅಂತ ಏನಿದೆ, ಜೈ ಬಾಯ್ಸ್ ಅಂತ ಏನಿದೆ, ನವಶಕ್ತಿ ಯುವಕರ ಬಳಗ ಅಂತ ಏನಿದೆ, ಅದು ಪೂರಾ ಇಷ್ಟ ಅಲಿಕಲ್ಲು. ಯಾಕಂದರೆ 21 ವರ್ಷ ಎಲ್ಲರೂ ಕೂಡಿ ಮಾಡೋಂಥದ್ದು ಸುಮ್ಮನೆ ಅಲ್ಲ. ಆಮೇಲೆ ಏನು ಇನ್ನೊಂದು 4 ವರ್ಷ ಹೋದರೆ 25 ವರ್ಷಕ್ಕೆ ಮುಟ್ತಾ ಇದ್ದೀವಿ ಸಿಲ್ವರ್ ಜೂಬ್ಲಿ. ಇನ್ನೂ ಜೋರಾಗಿ ಮಾಡೋಂಥ ಸಂದರ್ಭ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಮತ್ತು ಇನ್ನೊಂದು 21 ವರ್ಷದಿಂದ ಸೊ ಎಲ್ಲ ಅಣ್ಣಂದಿರು ಸೇರಿ ಮಾಡ್ತಾರೆ, ಸೊ ಒಗ್ಗಟ್ಟಿಂದ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಒಗ್ಗಟ್ಟು ಇರೋದಕ್ಕೆ ಇವತ್ತು ಈ ಲೆವೆಲ್ ಇಷ್ಟು ದೊಡ್ಡದಾಗಿ ಮಟ್ಟಕ್ಕೆ 21ನೇ ವರ್ಷಕ್ಕೆ ಕಾಲಿಟ್ಟಿರೋದು. ಇಲ್ಲ ಅಂತಂದರೆ ಈ 21 ವರ್ಷಕ್ಕೆ ಬರಬೇಕು ಅಂತಂದರೆ ಸುಮ್ಮನೆ ಅಲ್ಲ. ಇಷ್ಟೆಲ್ಲ ಮಾಡಿ ಇಷ್ಟು ದಿವಸ 11 ದಿವಸ ಆಗಲಿ, 13 ದಿವಸ, 15 ದಿವಸ ಎಲ್ಲ ಈ ಗಣಪತಿ ಕುಣಿಸಿರೋ ಉದಾಹರಣೆ ಇದೆ. ಅಷ್ಟೇ ಶಾಸ್ತ್ರೋತ್ರವಾಗಿ ಕುಣಿಸ್ತಾರೆ, ಸುಮ್ಮನೆ ಆಡಂಬರಕ್ಕೆ ಕುಣಿಸೋದಿಲ್ಲ. ಇಲ್ಲಿ ಈ ಏನು ಇಲ್ಲಿದೆ ಜೈ ಬಾಯ್ಸ್ ಅಂತ ಏನಿದೆ, ನವಶಕ್ತಿ ಯುವಕರ ಬಳಗ ಅಂತ ಏನಿದೆ, ಆಡಂಬರಕ್ಕೆ ಅಂತ ಕುಣಿಸೋದಲ್ಲ, ಭಕ್ತಿ ಶ್ರದ್ಧೆ ಅಂತಲೇ ಕುಣಿಸೋದು. ಎಲ್ಲರೂ ಸೇರಿ, ಬರೀ ಏನು ನಾವು ಹಿಂದೂ ಅಂತ ಏನಲ್ಲ, ಎಲ್ಲ ಸೇರಿ ಕ್ರಿಶ್ಚಿಯನ್ ಹುಡುಗರು ಆಗಲಿ, ಮುಸ್ಲಿಮ್ಸ್ ಆಗಲಿ ಎಲ್ಲ ಸೇರಿ ಮಾಡೋಂಥ ತುಂಬ ದೊಡ್ಡದಾಗಿ ಮಾಡೋಂಥ ಈ ಇದರಲ್ಲಿ ನಮ್ಮ ಜೈ ಬಾಯ್ಸ್ ಇದರಲ್ಲಿ ದೊಡ್ಡದಾಗಿ ಮಾಡೋಂಥ ಹಬ್ಬ ಇದು. ಈಗ ಎಷ್ಟೋ ಜನ ಅವತ್ತೇನು ಸಣ್ಣ ಮಕ್ಕಳಿದಾರಲ್ಲ, ಇವತ್ತೆಲ್ಲ ದೊಡ್ಡದಾಗಿ ಬೆಳೆದು ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತೇನು ಹಬ್ಬ ಮಾಡಿಕೊಂಡು ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರೆಲ್ಲ ಇವತ್ತು ದೊಡ್ಡ ಇಚ್ಛಾಶಕ್ತಿಯಿಂದ ಮಾಡ್ತಾಯಿದ್ದಾರೆ. ಇನ್ನೂ ಮುಂಬರೋದಿದ್ದೇನೆ ಇನ್ನೂ ಜೋರಾಗಿ ಮಾಡಲಿ ಅಂತ ನನ್ನ ಆಶೆಯನ್ನು ಮಾಡ್ತೀನಿ. ಸೊ ನಾನು ಕೇಳ್ಕೊಳೋದೇನೆಂದರೆ, ಸೊ ಯಾರ್ದು ದೃಷ್ಟಿ ನವಶಕ್ತಿ ಯುವಕರ ಬಳಗದ ಮೇಲೆ ಬೀಳದೆ ಇರಲಿ. ಸೊ ಇದೇ ರೀತಿ ಯಾವ ರೀತಿ ಒಗ್ಗಟ್ಟಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಲಿ. ಸೊ ಅವ್ರ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಂಗೆ ಒಂದು ಕ್ವೆಶನ್ ಕಾಡ್ತಿರೋದು ಅಣ್ಣ, ಶಾರ್ಟ್ ಫಾರ್ಮಲ್ಲಿ ಜೆ ಬಾಯ್ಸ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದು ಫುಲ್ ಫಾರ್ಮ್ ನವಶಕ್ತಿ ಯುವಕರ ಬಳಗ, ಬಟ್ ಜೆ ಯಾಕಿದೆ? ಜೆ ಅಂತ ಏನಂದರೆ ಅವತ್ತು ಏನಂತ ಇತ್ತು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಏನಂತಂದರೆ ಜೆ ಅಂತ ಏನಂದರೆ ಒಂದು ಜಾಲಿ ಬಾಯ್ಸ್ ಥರ ಆಗ್ಬೋದು, ಇಲ್ಲ ಜೈ ಶ್ರೀರಾಮ್ ಬಾಯ್ಸ್ ಅಂತಾರ ಆಗ್ಬೋದು. ಒಂದೊಂದು ಅರ್ಥ ಕೊಡುತ್ತೆ. ಆ ಜೆ ಅನ್ನೋದು ಏನಂತಂದರೆ ಅದು ಎ ಇಂದ ಝೆಡ್ ಅವ್ರಿಗೆ ಸೆಂಟ್ರ್ ಇರೋದು ಜೆ ಅನ್ನೋ ಒಂದು ಇದು ಫಾರ್ಮ್. ಅದು ಎ ಇಂದ ಝೆಡ್ ಅವ್ರಿಗೂ ಸೆಂಟ್ರ್ ವರ್ಡ್ ಅದು ಬರುತ್ತೆ, ಜೆ ಬರುತ್ತೆ. ಆ ಜೆಗೂ ಅಂತ ಹೇಳಿ ಜಾಲಿ ಆಗಲಿ ಆಗ್ಬೋದು, ಜೈ ಶ್ರೀರಾಮ್ ಅಂತ ಆಗ್ಬೋದು, ಯಾವುದಾದ್ರೂ ತೊಗೋಬೋದು, ಇಲ್ಲ ಜಗ್ಲಿ ಬಾಯ್ಸ್ ಅಂತಲೂ ತೊಗೋಬೋದು. ಅದು ನಮ್ಮ ಇದರಿಂದ ಅದಕ್ಕೊಂದು ಏನು ಅಂದರೆ ಕೋಡ್ ವರ್ಡ್ ಥರ ಕೊಟ್ಟಿದ್ದಾರೆ ಅಷ್ಟೇ. ನಮ್ಮ ಏನು ಯುವಕರ ಏನಿದ್ದಾರೆ ಕೋಡ್ ಅಂತ ಕೊಟ್ಟಿದ್ದಾರೆ. ಅದಕ್ಕೇನು ಇದು ಅಂತಂದರೆ ನವಶಕ್ತಿ ಯುವಕರ ಬಳಗ ಅಂತಲೇ ಅದಕ್ಕೆ ಒಂದು ಪೆಡೆಂಟು ನಮ್ಮ ಸಂಘಕ್ಕೆ. ಇವಾಗ ಗಣೇಶ ವಿಸರ್ಜನೆ ಅಂದರೆ ನೀರಲ್ಲೇ ಯಾಕೆ ಬಿಡ್ತಾರೆ ಗಣೇಶನ ನೀರಲ್ಲಿ ಯಾಕೆ ಬಿಡ್ತಾರೆ ಅಂದರೆ ಅದೊಂದು ಪ್ರತೀತಿ ಇದೆ ಅಮ್ಮ. ಏನು ಗೊತ್ತಾ, ಈಗ ಭೂಲೋಕದಿಂದ ಅವನು ಇದರಿಂದ ಬರ್ತಾನೆ, ದೇವಲೋಕದಿಂದ ಬರ್ತಾನೆ. ಫಸ್ಟು ಗೌರಿ ಅವ್ರ ತಾಯಿ ಬರ್ತಾಳೆ, ಏನಕ್ಕೆ ಬಾಗಿನ ಸ್ವೀಕರಿಸೋಕ್ಕೆ ತವ್ರ ಮನೆಗೆ ಅಂತ ಬರ್ತಾಳೆ. ತವ್ರ ಮನೆಗೆ ಅಂತ ಗೌರಿ ಬಂದಾಗ ಗಣಪತಿ ಅವ್ರ ಅಮ್ಮನ ಕರ್ಕೊಂಡು ಹೋಗೋಕ್ಕಂತ ಬರ್ತಾನೆ. ನಾವು ಏನೇ ಅಂತಂದರೆ ಆ ಪ್ರತೀತಿ ಏನಂದರೆ ಪೂರ್ವಜರಿಂದ ಪ್ರತೀತಿ ಬಂದಿರೋದು. ಏನು ಅದು
ಈಗ ನಾವು ನೀರಲ್ಲಿ ಯಾಕೆ ಬಿಡ್ತಿದ್ದೀವಿ ಅಂತಂದರೆ ಈಗ ತಗೊಂಡೋಗಿ ಎಲ್ಲೋ ಒಂದು ಗಿಡದ ಕೆಳಗಿಡೋಕ್ಕಾಗೋದಿಲ್ಲ, ಎಲ್ಲೋ ಒಂದು ಕಡೆ ಹೋಗಿ ದೇವಸ್ಥಾನ ಪಕ್ಕದಲ್ಲಿ ಇಡೋಕ್ಕಾಗೋದಿಲ್ಲ. ಈಗ ಎಷ್ಟೋ ಜನ ಮಾಡ್ತಾರಲ್ಲ, ಮನೇಲಿ ಪೂಜೆ ಮಾಡಿಬಿಟ್ಟು ಫೋಟೋಗಳನ್ನ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಇಡೋದು, ಆ ಥರ ಪ್ರತೀತಿ ಅಲ್ಲ. ಇದು ಏನಂತಂದರೆ ಗಂಗಾಮಾತೆ, ಏನಂದರೆ ನೀರು ಅನ್ನೋದು ಗಂಗಾಮಾತೆ. ಆ ಗಂಗಾಮಾತೆಯಲ್ಲಿ ಒಳಗೆ ಅದನ್ನು ಯಾಕೆ 3 ಸತಿ ಅದನ್ನು ಇದು ಮಾಡ್ತಾರೆ ಅಂತಂದರೆ, ತಂದೆ ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡಿ ಅದನ್ನು 3 ಸತಿ ಇದು ಮಾಡಿ ಎಲ್ಲರೂ ಲೋಕಕ್ಕೆಲ್ಲ ಒಳ್ಳೇದು ಮಾಡಿ, ಏನು ಗಣಪತಿ ಇಟ್ಟು ಪೂಜೆ ಮಾಡಿರೋರಿಗೂ ಒಳ್ಳೇದು ಮಾಡಿ, ಮುಂಬರೋ ದಿನಗಳಲ್ಲಿ ಮತ್ತೊಮ್ಮೆ ಬಾ ಅಂತ ಹೇಳಿ 3 ಸತಿ ಅದನ್ನು ಗಂಗಾಮಾತೆಯಲ್ಲಿ ವಿಸರ್ಜಿಸ್ತಾರೆ. ಯಾಕಂದರೆ ಬರೀ ಗಣಪತಿ ಒಂದೇ ಅಲ್ಲ, ನೀವೇನೇ ಪೂಜೆ ಮಾಡಿದ್ರೂ ಗಂಗಾಮಾತೆ ಜೊತೆ ಬಿಡಿ ಅಂತ ಹೇಳ್ತಾರೆ. ಒಂದು ಬಟ್ಟೆ ಆಗಲಿ, ಒಂದು ಪೂಜೆ ಮಾಡಿದ್ದಾಗಲಿ, ಎಲ್ಲೇ ಈಗ ನೋಡಿ, ಈಗ ಎಲ್ಲನೋ ಒಂದು ಕಡೆ ಈಗ ನಾವು ರಂಗನತಿಟ್ಟು ಎಲ್ಲೆಲ್ಲ ಹೋಗ್ತೀವಿ ಅಂದ್ಕೊಳ್ಳಿ, ಕಾವೇರಿ ನದಿ ತೀರದಲ್ಲಿ ಪೂಜೆ ಮಾಡಿದಾಗ ಬಿಡಿ ಅಂತ ಹೇಳ್ತಾರೆ. ಅದೇ ಥರನೇ ಗಣಪತಿದು ಒಂದು ಪ್ರತೀತಿ ಇದೆ. ಏನಂತಂದರೆ ಅದು ನಾವು ಪೂಜೆ ಮಾಡಿದಾಗ ಎಲ್ಲಿ ಗೌರಮ್ಮನ ಕರ್ಕೊಂಡು ಹೋಗಕ್ಕೆ ಬರ್ತಾನಲ್ಲ ಅವನು ಗಣಪತಿ, ಕರ್ಕೊಂಡು ಹೋಗಕ್ಕೆ ಬಂದಾಗ ಗಂಗಾಮಾತೆ ಲೀನ ಆಗಿ ದೇವಲೋಕಕ್ಕೆ ಹೋಗಲಿ ಅನ್ನೋದು ಒಂದು ಪ್ರತೀತಿ ಇದೆ ಅಷ್ಟೇ. ಎಲ್ಲರಿಗೂ ಕೇಳಿದಾಗ ಅಂಕಲ್, ಇವಾಗ ದೇವರು ಒಂದು ಪ್ರತ್ಯಕ್ಷ ಆಗಿ ನಿಮ್ಮ ಹತ್ರ ಏನಾರ ಒಂದು ವರ ಕೇಳಿದ್ರೆ ನೀವು ಅದಕ್ಕೆ ಏನು ಕೇಳ್ತಿಲ್ಲ, ನೀವೇನು ವರ ಕೇಳ್ತೀರಾ? ನಾನು ಕೇಳೋದು ಒಂದೇ ಅಮ್ಮ, ಈ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ನಾನು ಕೇಳೋದು, ಇನ್ನೇನು ಕೇಳೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದರೆ ಯಾರಿಗೂ ದ್ವೇಷ ಇದು ಯಾರೂ ಇಲ್ಲ, ನಾವೆಲ್ಲ ಮನುಷ್ಯರೇ, ಎಲ್ಲರೂ ನಾವು ಮನುಷ್ಯರು. ನಮ್ಮ ಇದರಲ್ಲಿರೋದು ಒಂದೇ ರಕ್ತ. ಹಂಗಾಗಿ ಈ ಸಣ್ಣ ಪುಟ್ಟ ಏನು ಬರುತ್ತದಲ್ಲ ಅದೆಲ್ಲ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಹೋಗೋದೇ ಇದು. ಯಾಕಂದರೆ ಇದಕ್ಕೆ ಉದಾಹರಣೆ, ಈ ಥರ ಗಣಪತಿ ಯಾಕೆ ಮಾಡ್ತಾರೆ ಅಂತಂದರೆ, ಇದು ಕಾರಣ ಏನಂತಂದರೆ 1884ರಲ್ಲಿ ಇವು ಏನಿರ್ತಾರಲ್ಲ ಅವಾಗ ಏನು ಬ್ರಿಟಿಷರ ಕಾಲದಲ್ಲಿ ಹೋರಾಟ ನಡೀತಿತ್ತಲ್ಲ, ಹೋರಾಟ ನಡೆಯೋಕ್ಕೋಸ್ಕರ ಹೋರಾಟನ ಡೈರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಅಂತ ಗಣಪತಿ ಇಟ್ಬಿಟ್ಟನ್ನ ಒಂದು ಸಭೆ ಸೇರಿಸ್ತಾಯಿದ್ರು. ಆ ಸಭೆ ಸೇರಿಸಿ ಅದನ್ನು ಹೋರಾಟ ದೃಷ್ಟಿಯಲ್ಲಿ ಮಾಡ್ತಾಯಿದ್ರು. ಅದು ಹಂಗೆ ನಡ್ಕೊತ ಬಂತು ವರ್ಷ ತುಂಬ ಹಿಂಗೆ ಮುಂದೆ ಇನ್ನೂ ಭಾಳ ನಡ್ಕೊಂಡು ಹೋಗ್ತಾಯಿದೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ, ಎಲ್ಲರೂ ಕೂಡ ಈ ಭೂಮಿಯಲ್ಲಿ ನಾವು ಎಷ್ಟು ದಿವಸ ಇರ್ತೀವೋ ಎಷ್ಟು ದಿವಸ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ, ಇರೋಷ್ಟು ದಿವಸ ಚೆನ್ನಾಗಿರೋಣ ಅಂತ ಕೇಳ್ಕೊಳಕ್ಕೆ ನಾನು ಬಯಸ್ತೀನಿ. ಇವಾಗ ನಾನು ಜೆ ಬಾಯ್ಸ್ ಬಗ್ಗೆ ಹೇಳಬೇಕು ಅಂದರೆ, ಈ ಕ್ವಶನ್ ನಾವೆಲ್ಲರ ಹತ್ರನೂ ಕೇಳಿದಾಗ ಎಲ್ಲರಿಂದ ಆನ್ಸರ್ ಬಂದಿದ್ದು ಎಲ್ಲರನ್ನೂ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊತೀವಿ ಅಂತ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಗ್ಗಟ್ಟು ಹೆಂಗಿದೆ ಜೆ ಬಾಯ್ಸ್ದು ಅಂತ. ಸೊ ಥ್ಯಾಂಕ್ ಯು. ಹಾಯ್ ಅಣ್ಣ, ಹಾಯ್ ಮಾಡಿ ನನ್ನ ಚಾನಲ್ಗೆ. ಹಾಯ್. ಓಕೆ, ನಿಮ್ಮ ಹೆಸರು ಹೇಳಿ, ನನಗೆ ಗೊತ್ತು, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅನಿಲ್ ಕುಮಾರ್. ಓಕೆ, ಸೊ ಇದು 21ನೇ ವರ್ಷದ ಗಣೇಶ ಹಬ್ಬ ಮಾಡ್ತಿದ್ದೀರಾ ಅಲ್ವಾ, ಏನು ಅನ್ನಿಸ್ತಿದೆ? ನಮ್ಗೆ ಏನು ಅನ್ಸುತ್ತೆ ನೀವು ಹೇಳಬೇಕು, ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ. ನಮ್ಮ ಪ್ರತಿ ವರ್ಷ ಒಬ್ವಿಯಸ್ಲಿ ಅದು ಕುತೂಹಲ ಇರುತ್ತೆ, ಹೆಂಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅದು ಯಾವಾಗೂ ಇರುತ್ತೆ, ಬಟ್ ನೀವು ಪ್ರತಿ ವರ್ಷ ಅರೇಂಜ್ ಮಾಡ್ತೀರಲ್ವಾ, ಸೊ ನಿಮ್ಗೆ ಏನು ಅನ್ಸುತ್ತೆ? ನಮ್ಗೇನೆಲ್ಲ ಕಾಮನ್ ಆಗಿರುತ್ತೆ, ನಾರ್ಮಲ್ ಆಗಿದೆಯಾ? ನೆಕ್ಸ್ಟ್ ಜನ್ರೇಷನ್ ಬಂತು, ಇನ್ನು 4-5 ವರ್ಷ. ಸೊ ನೆಕ್ಸ್ಟ್ ಎಲ್ಲ ನಿಮ್ಮನ್ನ ಸೈಡ್ಗೆ ಹಾಕ್ಬಿಟ್ಟು ಇವನೇ ಬರ್ತಾನೆ, ಪಕ್ಕ ಬರ್ತಾರೆ. ಆಯಿತು. ಸೊ ಗಣೇಶ ಹಬ್ಬ 21 ವರ್ಷದಿಂದ ಕುಂಡಿಸ್ತಿದ್ದೀರ ಅಲ್ವಾ? ಗಣೇಶಂದು 9 ಹೆಸರು ಹೇಳಿ ಬೇಗ, 1 ನಿಮಿಷದೊಳಗಡೆ. ಗಣೇಶನ 9 ಹೆಸರುಗಳಲ್ವ? ಗಣೇಶನ್ಗೆ 9 ವಿವಿಧ ಹೆಸರುಗಳಿರುತ್ತಲ್ವಾ, ಅದ್ರದ್ದು 9 ಹೆಸರು ಹೇಳಿ ಬೇಗ. ನಂಗೆ ಗೊತ್ತು ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂತ. ಕವಂಚದು 9 ಹೇಳ್ಬೇಕಂತ ಹೇಳಪ್ಪ, ಕೇಳಬೇಕು. ಗಣೇಶನ 9 ಹೆಸರುಗಳಂತೆ. ಏನು ವಿನಾಯಕ, ಗಣಪತಿ, ನೋಡು ಗಣಪ ಎಲ್ಲ ಒಂದಿತ್ತು. ಆಮೇಲೆ ವಿನಾಯಕ ಆಯ್ತಪ್ಪ, ಆಮೇಲೆ ಷಣ್ಮುಖ ಗಣೇಶಂಗಂತಾರ. 4 ಆಯ್ತಾ? 3 ಅಣ್ಣ, 9 ಇನ್ನು ಎಷ್ಟಿದೆ? 6. ಇನ್ನು ಮಿಕ್ಕಿದ್ದು ಫಿಲ್ ಮಾಡ್ಕೊಂಬಿಡಿ ನೀವೇ. ಆಯಿತು. ಸೊ ನೆಕ್ಸ್ಟ್ ಇವಾಗ, ಸೊ ಗಣೇಶ ಪ್ರತ್ಯಕ್ಷ ಆಗಿ ನಿನ್ನ ಮುಂದೆ ನಿಂತ್ಕೊಂಡು ನಿನ್ಗೊಂದು ವರ ಕೊಡ್ತೀನಪ್ಪ ಅಂತಂದ್ರೆ ಏನು ಕೇಳ್ತೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಬೇಕಷ್ಟೇ. ಮಾಡ್ತಾ ಇರೋದೇ ಇಲ್ಲಿ ಅದೇ ಕೆಲಸ. ಸತ್ಯವಾಗ್ಲು ಗ್ರೇಟ್. ಮಹೇಶ್, ಎಷ್ಟು ವರ್ಷದಿಂದ ಕುಣಿಸ್ತಿದ್ದೀರಾ ಗಣೇಶನ? 21 ವರ್ಷ. 21 ವರ್ಷದ. ಓಕೆ, ಈ ವರ್ಷ ಏನು ಸ್ಪೆಷಲ್ ಅನಿಸುತ್ತೆ ನಿಮಗೆ? ಅಂದರೆ ಬೇರೆಯವ್ರ ಕಂಪೇರ್ ಮಾಡಿದ್ರೆ ಚಿಕ್ಕ ಗಣೇಶ ನೀಟಾಗಿದೆ, ಡಿಸಿಪ್ಲಿನ್ ಆಗಿದೆ. ಬೇರೆಯವ್ರ ಥರ ಜಗಳ ಗಿಗಳ ಇಲ್ಲ, ಡಿಸಿಪ್ಲಿನ್. ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ, ಸೊ ಅದೊಂದು ಹ್ಯಾಪಿ ಮೂಮೆಂಟ್. ಓಕೆ, ಸೊ ನಾವಿವಾಗ ಒಂದಷ್ಟು ವಿಡಿಯೋ ಮಾಡ್ಕೊಂಬಂದ್ವಿ. ಅಪ್ಕಮಿಂಗ್ ಜೆ ಬಾಯ್ಸ್ ಹುಡುಗರು ನಿಮ್ಮ ಫಾಲೋವರ್ಸು ತುಂಬ ಇದ್ದಾರೆ. ಯಾರಿಷ್ಟ ಅಂದರೆ ಮಹೇಶಣ್ಣ. ಯಾಕಿಷ್ಟ ಅಂತ ಹೇಳಿದ್ರೆ, ಅಣ್ಣ ತುಂಬ ಸಪೋರ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಂತ ಹೇಳ್ಕೊಂಬಂದಿದ್ದಾರೆ. ಸೊ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹಂಗೇನಿಲ್ಲ, ಮನೇಲಿ ಅಟ್ಲೀಸ್ಟ್ ಮನೇಲಿ ಮಾಡಲ್ಲ, ಇಲ್ಲಾದರೂ ಮಾಡಲಿ ಅಂದ್ಬಿಟ್ಟು ಒಂದು ಬೈತೀರ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಓಕೆ, 2 ಕ್ವಶನ್ ಕೇಳ್ತೀನಿ ಅಣ್ಣ, ಅಂದರೆ ಲೈಕ್ ಒಂದು ಟಾಸ್ಕ್, ಇನ್ನೊಂದು ಕ್ವಶನು. 9 ಗಣೇಶನ್ ನೇಮ್ ಹೇಳಿ.
ಅಷ್ಟೊಂದಿಲ್ಲ. 9 ಗಣೇಶ ವಿಘ್ನ ನಿವಾರಕ ಅಂತೀರಿ. ಅಲ್ಲ ರಾಂಗ್ ಹೇಳಿ ಸುಮ್ಮನೆ ಬೇಡವಲ್ಲ. ವಿನಾಯಕ ಅಂತ ಎಷ್ಟು ಗೊತ್ತು ಅಷ್ಟು ಹೇಳಿ. ವಿನಾಯಕ, ವಿಘ್ನ ನಿವಾರಕ, ಷಣ್ಮುಖ, ಆಮೇಲೆ ಏನದು ಬಲುಮುರಿ ಗಣೇಶ, ಆಮೇಲೆ ಎಡಮುರಿ ಗಣೇಶ, ಆಮೇಲೆ ಏಕಾನಂದ, ಆಮೇಲೆ ಏಕದಂತ, ಆರಾಯಿತು. ಇನ್ನು ಎರಡೇನ್ರ ವಕ್ರತುಂಡ, ಆಮೇಲೆ ನಾನು ಹೇಳಿದ್ದೆ ಎಷ್ಟು ಹೇಳಿಲ್ಲ ನೀವು ಗಣೇಶ ಅಂತ. ಗಣೇಶ, ಆಮೇಲೆ ಗೌರಿಪುತ್ರ, ಶಿವಪುತ್ರ, ಗಣಪತಿ, ವಿದ್ಯಾಪ್ರಸತಿ. ಆಯಿತು, ಎಂಟಾಯ್ತು. ಎಂಟಾಯ್ತು. ಓಕೆ, ಇವಾಗ ಒಂದು ಕ್ವಶನ್ನು. ಗಣೇಶ ಪ್ರತ್ಯಕ್ಷ ಆಗಿ ನಿಮ್ಗೊಂದು ಕ್ವಶನ್ ಕೇಳಿದ್ರೆ ಏನು ಹೇಳ್ತೀರಾ? ಲೈಕ್ ಏನು ಕೇಳ್ತೀರಾ ನೀವು? ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಜೆ ಬಾಯ್ಸ್ ಎಲ್ಲರದು ಒಂದೇ ಮೈಂಡ್ ಸೆಟ್ ಅನ್ಸುತ್ತೆ, ಬಿಕಾಸ್ ಎಲ್ಲರೂ ಅದೇ ಹೇಳ್ತಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀವಿ ಅಂತ. ಏನು ಹೇಳ್ತೀರಾ ಅಣ್ಣ? ಎಲ್ಲರದು ಹಂಗೆ ಇದೆ ಮೈಂಡ್ ಸೆಟ್ಟು. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ಮುಖ್ಯ ಅಷ್ಟೇ ಅಲ್ವಾ? ಅದು ಬಿಟ್ಟು. ಸೊ ಇವ್ರು ನಮ್ಮ ಏರಿಯಾದ ಬಾಯ್ಸ್. ಹಾಯ್, ಸೊ ನಿಮ್ಮ ಹೆಸರು? ರಾಜು ಅಂತ. ರಾಜು ಅಣ್ಣ. ಸೊ ಇವರು ರಾಜು ಅಣ್ಣ ಅಂತ ಅಧ್ಯಕ್ಷರು. ಏನೋ ಮಾಡಿದ್ದಾರೆ, ಮಾಡ್ತಾ ಇದ್ದೀವಿ. ಅದೇ ಏನು ಏನು ಇಲ್ಲ. ಏನೂ ಇಲ್ಲ. ಓಕೆ, ಸೊ ಹೆಂಗೆ ಅನ್ನಿಸ್ತದೆ ಇವತ್ತು ರಂಗೋಲಿ ಕಾಂಪಿಟೇಷನ್? ಏನು ಮಾಮೂಲಿ ವರ್ಷ ಮಾಡ್ತಾ ಇದ್ದೀರಿ, ಚೆನ್ನಾಗಿದೆ. ಈ ಸತಿ ಸ್ವಲ್ಪ ಕೂಪನ್ನು ಲಕ್ಕಿ ಡ್ರಾ ಎಲ್ಲ ಇಟ್ಟಿದ್ದೀರಿ, ಚೆನ್ನಾಗಿದೆ. ಬಟ್ ಕಾಸು ಕೊಡೋದಕ್ಕೆ ಎಲ್ಲ ಹಿಂದೆ ಮುಂದೆ ನೋಡ್ತಿದ್ದಾರೆ. ಓಕೆ, ಕಾಸು ಕೊಡೋದಕ್ಕೆ ಎಲ್ಲ ಹಿಂದೆ ಮುಂದೆ ನೋಡ್ತಿದ್ದಾರೆ. ಓಕೆ, ಸೊ ಗಣೇಶನ ಹಬ್ಬ ನೀವು ಆಲ್ಮೋಸ್ಟ್ 21 ಇಯರ್ಸಿಂದ ಆಚರಿಸ್ತಿದ್ದೀರಾ, ಹೌದಲ್ವಾ? ಹೌದು. ಗಣೇಶಂದು 5 ಹೆಸರು ಹೇಳಿ ಬೇಗ, 30 ಸೆಕೆಂಡ್ಸ್. 5 ಹೆಸರು: ಗಜಾನನ, ಗಜಮುಖ, ವಿಘ್ನೇಶ, ವಿನಾಯಕ, ಲಂಬೋದರ, ಏಕದಂತ. ಅಪ್ಪ ಗಣೇಶನ ಭಕ್ತರಂತ ಗೊತ್ತಾಯ್ತು. ಹಾಂ, ಸೊ ಇವಾಗ ಗಣೇಶ ಪ್ರತ್ಯಕ್ಷ ಆಗಿ ನಿಮ್ಗೊಂದು ವರ ಕೊಟ್ಟ, ಏನು ಬೇಕು? ನನಗೆ ಏನು ಬೇಡ, ಎಲ್ಲರನ್ನೂ ಚೆನ್ನಾಗಿ ಇಟ್ಕಿರಪ್ಪ ಅಂತ ಕೇಳ್ಕೊತೀನಿ. ಎಲ್ಲರನ್ನೂ ಚೆನ್ನಾಗಿಟ್ಟಿರು. ನನಗೆ ಅಂತ ಏನು ಬೇಡ, ನಮ್ಮ ಜೊತೆಗಿರೋ ಚೆನ್ನಾಗಿರ್ಬೇಕಷ್ಟೆ. ವಾ 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 ವಾ, ಥ್ಯಾಂಕ್ಸ್ ಅಣ್ಣ. ಹಾಯ್ ಅಣ್ಣ. ಹಾಯ್ ಮಾ. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಗಣೇಶ ಕೂರಿಸ್ತೀರ? ಇನಿಷಿಯಲಿಂದನೂ ಇದ್ದೀವಿ. ಓಕೆ, ನಿಮ್ಮ ನಿಮ್ಮ ನವಶಕ್ತಿ ಯುವಕರ ಬಳಗದ ಬಗ್ಗೆ ಏನಾನ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೊಂಥರ ಎಲ್ಲರಿಗೂ ವಿಭಿನ್ನ, ಯೂನಿಕ್. ಓಕೆ, ನಿಮ್ಗೆ ಇವಾಗ ಒಂದು ಡೇರು ಮತ್ತು ಒಂದು ಕ್ವಶನ್ನು. ಡೇರ್ ಬಂದು ಬೇಗ ಪಟಾಪಟ್ ಅಂತ 9 ಗಣೇಶನ ನೇಮ್ ಹೇಳಿ. 9 ಗಣೇಶ ನೇಮು ಹೆಂಗಮ್ಮ ಹೇಳೋದು? 9 ಗಣೇಶ ನೇಮು ಹೇಳಿ ಅಣ್ಣ. ಹಾಂ, ಹೆಂಗೆ ಯಾವ ಥರ ಗಣೇಶ ನೇಮ್ ಹೇಳೋದು? ಗ್ರೂಪಾ? ಗ್ರೂಪ್ಸಾ? ಗಣೇಶನ್ ನೇಮ್ 101 ಗಣೇಶನ್ ನೇಮ್ ಅಂತಾರಲ್ಲ, ಅಲ್ಲ 9 ನೇಮ್. ನನಗೆ ಅದು ಗೊತ್ತಿಲ್ಲಪ್ಪ ಇರೋದು. ಅಲ್ಲ, ಗಣೇಶ ಅನ್ನೋದು ನನಗೆ ಒಂದೇ ಗೊತ್ತಿರೋದು. ಗಣೇಶ ಅನ್ನೋದು ಒಂದೇ ಗೊತ್ತಿರೋದು. ಹಾಂ, ಗಣೇಶ ಒಂದೇ ಅಂತ ಗೊತ್ತಿರೋದು. 101 ಗಣೇಶನೇ ಇಲ್ಲಮ್ಮ. ಸರಿ ಆಯ್ತು, ಇವಾಗ ದೇವ್ರ ಗಣೇಶ ಪ್ರತ್ಯಕ್ಷ ಆಗಿ ನಿಮ್ಮ ಹತ್ರ ಏನೋ ವರ ಬೇಕು ಅಂದ್ರೆ ಏನು ಕೇಳ್ಕೊಂತೀರಾ? ಎಲ್ರಿಗೂ ಒಳ್ಳೇದು ಮಾಡಲಿ. ಏನೆಲ್ಲ ಹೇಳ್ಕೊಂಡು ಮಾತಾಡ್ತೀರಕ್ಕ? ಯಾರು ನಾನು ಏನು ಇದುವರೆಗೂ ಯಾರು ಮಾತಾಡಿಲ್ಲ ನಾನು. ಎಲ್ಲರೂ ನೋಡಿ, ಎಲ್ಲರೂ ಅದೇ ಹೇಳ್ತಿದ್ದಾರೆ. ಹೌದಾ? ಇದೇ ಕ್ವಶನ್, ಇದೇ ಆನ್ಸರ್ಸಾ? ಸೇಮ್ ಕ್ವಶನ್ಸಾ ಮತ್ತೆ ಎಲ್ಲರಿಗೂ? ಹಾಂ, ನನಗೆ ಗೊತ್ತಿಲ್ಲ ಅದು. ನಾನು ಇವಾಗ ನೋಡಿ ಇವಾಗ ಬಂದಿದ್ದೀನಿ. ಆಯ್ತು ಅಣ್ಣ, ಹಿಂದೆ ನೋಡಂಗಿಲ್ಲ, ಯಾರು ಹೇಳ್ಕೊಂಡು ಕೊಡಂಗಿಲ್ಲ. ಟೋಟಲ್ ಎಷ್ಟು ಗಣೇಶ ಇದೆ ಅಲ್ಲಿ? ಟೋಟಲ್ ಎಷ್ಟು ಗಣೇಶ ಇದೆ ಅಲ್ಲಿ? 3 ಇದೆ ಅಮ್ಮ. 3 ಎಷ್ಟು ಗಣೇಶ ಅಲ್ಲ? 3 ಅಮ್ಮ. ಇಲ್ಲ, ಟೋಟಲ್ ಎಷ್ಟು ಗಣೇಶ ಇಟ್ಟಿದ್ದಾರೆ ಅಲ್ಲಿ? ಇಲ್ಲಿರೋ ಗಣೇಶಗಳು 13 ಇದೆ ಅಮ್ಮ ಟೋಟಲ್. ಇಲ್ಲ, ಅಲ್ಲ 13 ಇಲ್ಲ. ಎಲ್ಲ ಗಣೇಶ ಒಂದೇ ಗಣೇಶ. ಇಲ್ಲ, ಒಟ್ನಲ್ಲಿ ಗಣೇಶ ಟೋಟಲ್ ಇದೆಯಾ? ಎಲ್ಲ ಗಣೇಶ ಒಂದೇ. ಎಷ್ಟನೇ ಇರಲಿ ಬಿಡ್ರಿ, ನಮ್ಗೆ ಏನಾಗಬೇಕು. ಟೋಟಲ್ ಅಲ್ಲಿ ಗಣೇಶ ಎಷ್ಟು ಇಟ್ಟಿದ್ದೀರಾ? ಎಷ್ಟು ಟೋಟಲ್ ಎಷ್ಟಿದೆ? ಲೆಕ್ಕ ಹಾಕ ಮಗ, ಒಬ್ಬೊಬ್ರು. ಇಲ್ಲ, ಹಂಗೆಲ್ಲ ಇಲ್ಲ. 13 ಅಮ್ಮ. 13 16 ಗೌರಿ ಗಣೇಶನ ಗೌರಿ. ಹೌದು. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ ಅಮ್ಮ. ಹಾಯ್ ಅಣ್ಣ. ಹಾಯ್, ನಿಮ್ಮ ಹೆಸರು? ನಂಗೆ ಗೊತ್ತು, ಸೊ ಅಲ್ಲಿ ನೋಡ್ತಿರೋದು ಗೊತ್ತಾಗ್ಬೇಕಲ್ಲ. ರಾಕೇಶ್. ಓಕೆ, ಸೊ 21 ಇಯರ್ಸಿಂದ ನೀವು ಗಣೇಶ ಕುಣಿಸ್ಕೊಂಡು ಬರ್ತಿದ್ದೀರಾ. ಸೊ ಜೆ ಬಾಯ್ಸ್ ಏರಿಯಾ ಅಂದರೆ ಆಲ್ಮೋಸ್ಟ್ ಫ್ರೆಂಡ್ಸ್ ಮನೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಪ್ರತಿ ವರ್ಷನೂ ಕುಣಿಸ್ಕೊಂಡು ಬರ್ತಿರ್ತೀರಲ್ವಾ? ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸ್ ಇದೆ? ಪ್ರತಿ ವರ್ಷವೂ ಬೇರೆ ಚೇಂಜಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಒಂದೇ ಥರ ಮಾಡಲ್ಲ ನಾವು. ಎಲ್ಲ ಯಾರು ಗೊತ್ತಿರುತ್ತೆ ಅವರ ಆರ್ಕಿಟೆಕ್ಟ್ ಅವರ ಚೆನ್ನಾಗಿ ಕ್ಲೀನಾಗಿ ಓಕೆ, ಸೊ ಓಕೆ ಸರಿ. ಸೊ ಗಣೇಶನ ಇವತ್ತು 10ನೇ ದಿವಸ ಆಗುತ್ತೆ. ಗಣೇಶನ ಕುಣಿಸಿ ಇವತ್ತಿಗೆ 10 ದಿವಸ ಆಗುತ್ತೆ. ಸೊ ಒಂದು ದಿವಸದಲ್ಲಿ ಗಣೇಶಂದು 9 ಹೆಸರು ಬೇಕು. ವಿನಾಯಕ, ಲಂಬೋದರ, ಗಜಾನನ. Come on.
ಅಲ್ವಾ? ಪಾರ್ವತಿ ಪುತ್ರ ಗಣೇಶ ಹೇಳ್ಕೊಡ್ತಿದ್ದೀರಣ್ಣ ನೋಡಿ ಏನು ಸುಮಾಕ ಸುಕುಮಾರ್ ಏನೋ ಓಕೆ ಸೊ ಇವಾಗ ಲಾಸ್ಟ್ ಕ್ವೆಶನ್. ಗಣೇಶ ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆಗಿ ನಿಂಗೊಂದು ವರ ಕೊಡ್ತೀನಪ್ಪ ಅಂತ ಏನು ಹೇಳಿ? ಪ್ರಪಂಚನ ಚೆನ್ನಾಗಿದೆ ಅಲ್ಲ ಏನು ಎಲ್ಲರೂ ಮಾತಾಡ್ಕೊಂಡ್ರ ಅಂತ? ಇಲ್ಲಪ್ಪ ಹಂಗೇನಿಲ್ಲ. ಎಲ್ಲರಿಗೂ ಒಳ್ಳೇದಾದ್ರೆ ನಮಗೂ ಇನ್ನೊಂದು ಸೇಮ್ ಜೇ ಬಾಯ್ಸ್ ಎಲ್ಲರೂ ಅದೇ ಆನ್ಸರ್ ಮಾಡಿ. ನಾವೇನು ಮಾತಾಡ್ಕೊಂಡಿಲ್ಲಪ್ಪ. ಎಷ್ಟು ವರ್ಷದಿಂದ ನೀವು ಗಣೇಶ ಕುಣಿಸ್ತಿದ್ದೀರಾ? 21 ವರ್ಷ. ಸೊ ನಿಮ್ಮ ಬಳಗದ ಹೆಸರು? ಜೇ ಬಾಯ್ಸ್, ಜೇ ಬಾಯ್ಸ್ ಕನ್ನಡ. ನವಶಕ್ತಿ ಯುವಕರ ಬಳಗ. ಓಕೆ, ಇವಾಗ ದೇವರು ಪ್ರತ್ಯಕ್ಷ ಆಗಿ ನಿಮ್ಮ ಹತ್ರ ಏನೋ ಒಂದು ವರ ಕೇಳ್ತೀನಿ ಅಂದರೆ ಏನು ವರ ನೀವು ಬೇಡ್ಕೊತೀರಾ? ವರನ ಒಂದು 500 crores. ದುಡ್ಡು ಬೇಕು. ಹೌದೌದು, 100%. ನೆಕ್ಸ್ಟು ಇವಾಗ ಒಂದು ಟಾಸ್ಕ್ ಕೊಡ್ತೀವಿ, ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತೀರಾ? ಹೇಳಿ ಮೇಡಮ್. 9 ಗಣೇಶನ ಹೆಸರುಗಳು ಹೇಳಬೇಕು. 9 ಗಣೇಶನ ಹೆಸರು: ವಿನಾಯಕ, ಗಣೇಶ, ವಿಘ್ನೇಶ್ವರ, ಈರ, ಅಷ್ಟೇ ಅಮ್ಮ. 3 ಆಯಿತು, ಇನ್ನೂ ಬೇಕು, ಇನ್ನೂ 6. 6? 21 ವರ್ಷದಿಂದ ಕುಣಿಸ್ತಿದ್ದೀರಾ ಅಂತಿದ್ದೀರಾ. ಗಣೇಶ ನೇಮ್ ಗೊತ್ತಿಲ್ಲ, ಗಣೇಶ ನೇಮ್ ಗೊತ್ತಿಲ್ವಾ? ಅಷ್ಟೊಂದು ಬೇಡ. ಗಜಮುಖ ಹೇಳ, ಇನ್ನ ಏಕದಂತ, ವಜ್ರಕಾಯ, ಏನೋ ವಕ್ರತುಂಡ ಅಲ್ಲೇನೋ, ವಕ್ರತುಂಡ. 9 ಆಯ್ತು. 5 ನಾನು ಇಲ್ಲಿ ಎಣ್ಸ್ಕೊಂತಿದ್ದೀನಿ. ಇವಾಗ 9 ಹೇಳಿದ್ರೆ ಏನು ಗಿಫ್ಟ್ ಕೊಡ್ತೀಯಮ್ಮ? ಗಿಫ್ಟ್ ಅಲ್ಲ, ಫೋನಲ್ಲಿ ನೋಡ್ಬಿಟ್ಟಿರ್ತೀನಿ. ಫೋನಲ್ಲೆಲ್ಲ ನೋಡಂಗಿಲ್ಲ. ಅಷ್ಟೇ ಅಮ್ಮ ಗೊತ್ತಿರೋದು. 5 ಅಷ್ಟೇನಾ? ಇನ್ನೊಂದ್ಸಲ ಸ್ಪೀಡ್ ಹೇಳ್ಬಿಡಿ ಅಲ್ಲ ಇನ್ನೊಂದ್ಸಲ. ಈ ವಿಘ್ನೇಶ್ವರ, ವಿನಾಯಕ, ಗಣೇಶ, ಏಕದಂತ, ವಜ್ರಕಾಯ, ವಕ್ರತುಂಡ, ಆಮೇಲೇನೋ ಹೇಳೋ ಯುವರಾಜ, ಸಮುಖ, ಅಷ್ಟೇ. ಹಾಯ್, ಹೆಂಗಿದ್ದೀರಾ? ನಾವು ಹಿಂಗೆ ನೋಡ್ತಾ ಇದ್ದೀರಲ್ಲ. ಓಕೆ, ನಿಮ್ಮ ಹೆಸರು ಹೇಳಿ, ನನಗೆ ಗೊತ್ತು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಲ್ಮಾನ್ ಅಂತ. ಓಕೆ, ಸೊ ಗಣೇಶನ ನೀವು ಇವ್ರು ಮೀನ್ಸ್ ಅಂದರೆ ನವಶಕ್ತಿ ಯುವಕರ ಬಳಗ ಜೊತೆ ಸೇರಿ ಎಷ್ಟು ವರ್ಷದಿಂದ ಆಚರಿಸ್ತಿದ್ದೀರಾ? ಆಯ್ತು, ನಂದೊಂದು 12-13 ವರ್ಷದಿಂದ ಇಲ್ಲಿ ಜೊತೆಲಿ. ಓಕೆ, 12 ವರ್ಷ. ಓಕೆ, ಸೊ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸು? ಡಿಫ್ರೆನ್ಸ್ ಏನಂದ್ರೆ ಡಿಫ್ರೆನ್ಸ್ ಹೇಳೋಕ್ಕಿಂತ ಎಲ್ಲ ಹುಡುಗರು ಎಲ್ಲ ಸೇರ್ತೀವಿ ವರ್ಷಕ್ಕೊಂದ್ಸರಿ, ಎಲ್ಲೆಲ್ಲ ಬಿಸಿ ಇರ್ತೀವಿ ಕೆಲಸದಲ್ಲೆಲ್ಲ. ಹುಡುಗರು ಸೇರೋದೊಂದು ಖುಷಿ ಅಷ್ಟೇ. ಯಾವ ಗಣೇಶ ಹಬ್ಬ ಬಂದು ವರ್ಷ ಬದಲಾಗುತ್ತಷ್ಟೇ, ಬಟ್ ಹುಡುಗರೆಲ್ಲ ಸೇಮ್ ಇರ್ತೀವಿ, ಎಲ್ಲ ಬಿಸಿ ಇರ್ತೀವಿ ಹೊರತು ವರ್ಷಕ್ಕೊಂದ್ಸರಿ ಸೇರೋಕ್ಕೊಂದು ಅವಕಾಶ ಅಷ್ಟೇ ಗಣೇಶ ಹಬ್ಬಕ್ಕೆ. ಓಕೆ, ಸೊ ಗಣೇಶನಿಗೆ ವಿವಿಧ ಹೆಸರಿದೆ ಅಲ್ವಾ? ಸೊ 1 ನಿಮಿಷದಲ್ಲಿ ನೀವು 9 ಗಣೇಶನ ಹೆಸರು ಹೇಳಬೇಕು. ಸದ್ಯಕ್ಕೆ 9 ಎಷ್ಟು ಬರುತ್ತೆ ಅಷ್ಟು ಹೇಳ್ತೀನಿ. ಲಂಬೋದರ, ಲಕ್ಷ್ಮೀಪುತ್ರ, ವಿನಾಯಕ, ಗಣೇಶ, 4-5 ಗೊತ್ತಷ್ಟೇ. ಓಕೆ, ಸೊ ಗಣೇಶ ನೋಡಿದ್ದೀರಾ? ಡೈಲಿ ನೋಡ್ತಾ ಇದೀವಲ್ಲ. ಹೌದಾ? ಹಾಗಾದ್ರೆ ಅಲ್ಲಿ ಮಣ್ಣಿನ ಗಣೇಶ ಎಷ್ಟಿದೆ? ಹಿಂದೆ ತಿರುಗಬಾರ್ದು. ಗಣೇಶ, ಮಣ್ಣಿನ ಗಣೇಶ ಒಂದು 12-13 ಇರ್ಬೋದು, ಚಿಕ್ಕದು. ಚಿಕ್ಕದು ಹೇಳಿದ್ದು. ಮಣ್ಣಿಂದು ಪೇಂಟ್ ಮಾಡಿರ್ತೀರಾ? ಬರೀ ಮಣ್ಣಿಂದು? 1. ಗೆಸ್ ಮಾಡಿ. ಹಬ್ಬ ಮ್ಯಾಕ್ಸಿಮಮ್ 2-3 ಅಷ್ಟೇ. ಅದು ಪೇಂಟ್ ಮಾಡ್ತಾ ಇರೋದು ಬರೀ ಬ್ಲಾಕ್ ಇದ್ದಿರೋದು, ಮಣ್ಣಿಂದಿರೋದು 2-3 ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಆಕ್ಚುಲಿ ಅಲ್ಲಿ 7 ಇದೆ. 2, 3, 4, 5, 6, 7 ಇದೆ. 7 ಇದೆ. ಏನು ಇದು ಪ್ರತಿ ವರ್ಷ ಏನು ಜೈ ಬಾಯ್ಸ್ ನವಶಕ್ತಿ ಯುವಕರ ಬಳಗದ ಏನು ಈ ಕಾರ್ಯಕ್ರಮ ನಡೀತದೆ, ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಸಹಾಯಸ್ತ ನೀಡುವಂಥವನು ಜಾರ್ಜ್. ಅವನು ಒಬ್ಬ ಕ್ರಿಶ್ಚಿಯನ್ ಆಗಿದ್ದಾನೆ, ಆದರೂ ಕೂಡ ಒಂದು ಹಬ್ಬಕ್ಕೆ ಅಂತ ಬಂದಾಗ ಮುಂಚೂಣಿಯಾಗಿ ನಿಂತು ಈ ವೇದಿಕೆ ನಾನು ಅವರೇ ಈ ಪ್ರತಿಯೊಂದು ವರ್ಷವೂ ವೇದಿಕೆಯನ್ನು ಸೃಷ್ಟಿಸಿ, ಈ ದೀಪ ಅಲಂಕಾರ ಆಗಲಿ, ವೇದಿಕೆ ಆಗಲಿ, ಪ್ರತಿಯೊಂದನ್ನು ನಿಂತು ಸಹಭಾಗಿಯಲ್ಲಿ ನಿಂತ್ಕೊಂಡು ಮಾಡಿ ರಾತ್ರಿ ಆಗಲೂ ದುಡಿದು ಕೊನೆ ಗಣಪತಿ ಹೋಗೋವರೆಗೂ ಕೂಡ ನಿಂತು ಗಣಪತಿನ ಕಳಿಸಿ ವಿಜೃಂಭಣೆಯಿಂದ ಕಳಿಸಿ ಬರೋಂಥ ವ್ಯಕ್ತಿ ಇವರು. ಇವರಿಗೆ ನಾವೆಲ್ಲರೂ ಸೇರಿ ಇವರಿಗೆ ಒಂದು ಚಪ್ಪಾಳೆ ತಟ್ಟೋಣ. ರೀಸೆಂಟಾಗಿ ಇವಾಗ ಅಂದರೆ ಗಣೇಶ ಮೆರವಣಿಗೆಗೆ ಹೊರಟಾಗ ಆ ದರ್ಗಾದಿಂದ ಹಿಂಗೆ ಗಲಾಟೆ ಎಲ್ಲ ಆಗಿದೆ. ಸೊ ಇಲ್ಲಿ ನಾವು ಮೆಚ್ಚಬೇಕಾಗಿರೋದೇನೆಂದರೆ, ಇವಾಗ ಇವರು ಒಬ್ಬರು ಕ್ರಿಶ್ಚಿಯನ್ ಆಗಿ ನಮ್ಮ ಹಿಂದೂಗೂ ಸಪೋರ್ಟ್ ಮಾಡಿಕೊಂಡು ರಕ್ತ ಎಲ್ಲರದು ಒಂದೇ ಅಂತ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಕ್ಲಾಪ್ಸ್ ಮಾಡಿ ಎಲ್ಲ. ಥ್ಯಾಂಕ್ ಯು. ಓಕೆ, ಗಣೇಶ ಇವಾಗ ಪ್ರತ್ಯಕ್ಷ ಆಗಿ ಒಂದು ವರ ಕೇಳಿದ್ರೆ ಏನು ಹೇಳ್ತೀರಾ?
ಕೊಡ್ತೀವಿ ಲೈಕ್ ನೀವೇನು ಕೇಳ್ತೀರಾ? ನಮ್ಮ ಹುಡುಗರೆಲ್ಲ ಚೆನ್ನಾಗಿರಬೇಕು, ಜೆ ಬಾಯ್ಸ್ ಹಿಂಗೆ ಮುಂದೆ ಕೋರಿತಾನೆ ಇರಬೇಕು. ಇನ್ನೊಂದು ಮುಂದಕ್ಕೆ ನಾವು 50 ವರ್ಷ ಆಗಬೇಕು, ನಮ್ಮದು 50-100 ವರ್ಷ ನಮ್ಮದು ಸಂಘ ನಡಿಬೇಕು ಅಂತ ನನ್ನಲ್ಲಿ ಆಸೆ ಇದೆ. ಜೈ ಜೈ. ಸೊ ನೋಡಿದ್ರಿ ಅಲ್ಲ, ಇದಿಷ್ಟು ಜೆ ಬಾಯ್ಸ್ ನವಶಕ್ತಿ ಯುವಕರ ಬಳಗ ಗಣೇಶ ಕುಣಿಸಿದ ಸ್ಪೆಷಲ್ ಈವೆಂಟ್ಸ್ ಇದೆಲ್ಲ. ಸೊ ಅದಾದಮೇಲೆ ಬಿಡೋ ದಿವಸ ಆಬ್ವಿಯಸ್ಲಿ ಗೊತ್ತಿರುತ್ತೆ ಟಮಟೆ. ನೋಡಿದ್ರಿ ಅಲ್ವಾ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಹೌದು, ನಮ್ಮ ಒಂದು ಏರಿಯಾದಲ್ಲಿ ಗಂಡು ಮಕ್ಕಳು ಎಷ್ಟು ಪ್ರೀತಿಯಿಂದ ಕುಣಿತಾರೋ, ನಾವು ಹೆಣ್ಮಕ್ಳು ಸಹ ಟಮಟೆ ಸೌಂಡ್ ಕೇಳಿಸಿದ್ರೆ ಅಷ್ಟೇ ಖುಷಿಯಿಂದ ಕುಣಿತೀವಿ. ಆ್ಯಂಡ್ ಸೊ ಫೈನಲಿ ಗಣೇಶನ ಕಳಿಸ್ಕೊಡೋ ಟೈಮ್ ಬಂತು. ಸೊ ತುಂಬಾ ಸ್ವಲ್ಪ ಬೇಜಾರಾಯಿತು, ಯಾಕೆ ಅಂದರೆ ಈ 11 ದಿವಸ ಏನಿತ್ತು ಅದು ತುಂಬಾ ಚೆನ್ನಾಗಿತ್ತು. ವಿಧ ಆದಂಥ ಪ್ರಸಾದ, ಪೂಜೆ. ಸೊ ಮರೆಯೋಕ್ಕಾಗಲ್ಲ. ಬಟ್ ಫೈನ್, ನೆಕ್ಸ್ಟ್ ವರ್ಷ ಬಂದೇ ಬರ್ತಾನೆ ಅಲ್ವಾ ಗಣೇಶ, ಆವಾಗ ಸಿಗೋಣ ಅಂತ ಹೇಳಿ ಫೈನಲಿ ಗಣೇಶನ ಬಿಟ್ವಿ. Thank you so much all.